ನಮಸ್ಕಾರ, ಹೇಗಿದ್ದೀರಾ? ದೇವರು, ದೈವೇಚ್ಛೆ, ಬ್ರಹ್ಮಲಿಖಿತ ಮುಂತಾದ ದಡ್ಡ ಶಬ್ದಗಳನ್ನು ಉಪಯೋಗಿಸೋದು ಹೇಡಿತನದ ಲಕ್ಷಣ ಎಂದು ಬೀಚಿಯವರು ಬರೆದಿರೋದನ್ನು ಓದಿದ್ದೇನೆ. ಅದನ್ನು ನಿಮ್ಮ ಜೊತೆಗೆ ಹೇಳ್ಕೋಬೇಕು ಅನ್ನಿಸ್ತು. ನೀವು ಒಪ್ಪಿದ್ರೆ ಮಾತ್ರ. ಒಪ್ತೀರಿ ಅಂತ ನನಗೂ ಗೊತ್ತು, ಆದರೂ ಮರ್ಯಾದೆ ಅನ್ನೋದೊಂದು ಇದೆಯಲ್ಲ, ನನಗಲ್ಲ ನಿಮಗೆ, ಅದಕ್ಕಾಗಿ ಮಾತನ್ನಂದೆ ಅಷ್ಟೇ. ಕೇಳುವವರು ಸಿಕ್ಕಾಗ ಹೇಳದವನೇ ಹುಚ್ಚನಂತೆ. ಬೀಚಿಯವರು ತಮ್ಮ ಒಂದು ಪುಸ್ತಕದ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅದೇನಪ್ಪ ಅಂದರೆ, ಕೊನೆಯ ಮಾತಿನಲ್ಲಿ ಒಂದು ಕಡೆಯ ಮಾತು: ಯಾವನ ಬಾಳು ಬಾಳಲಾರದಷ್ಟು ಕಷ್ಟವಲ್ಲ, ಕನಿಷ್ಠವೂ ಅಲ್ಲ. ಬಾಳಿನಿಂದ ಓಡಿ ಹೋಗಬೇಡ, ಅದನ್ನು ಎದುರಿಸು, ಅದನ್ನೇ ಬಾಳು. ಇದು ಬಾಳಿನಿಂದ ನಾನು ಕಲಿತ ಪಾಠ. ನಿನ್ನ ಬಾಳು ನಿನ್ನಷ್ಟು ಕೆಡುಕಲ್ಲ, ಅದನ್ನು ಪ್ರೀತಿಸು. ಪ್ರೀತಿ ನಿನ್ನ ಬಾಳ ಹೊರೆಯನ್ನು ಹಗುರ ಮಾಡುತ್ತೆ. ನಿನ್ನ ಹೃದಯದಲ್ಲಿ ದ್ವೇಷಕ್ಕೆ ಮಾತ್ರ ಎಂದೂ ಇಂಬು ಕೊಡಬೇಡ. ಪ್ರೇಮವೇ ಬೆಳಕು, ದ್ವೇಷವೇ ಕತ್ತಲು. ನೀನೇ ಸೃಷ್ಟಿಸಿಕೊಂಡ ಕತ್ತಲಲ್ಲಿ ನೀನೇ ದಾರಿ ತಪ್ಪೀಯ, ಎಡವಿ ಬಿದ್ದೀಯ, ಎಚ್ಚರಿಕೆ. ಇಂದು ಬಾಳಿಗೆ ಸ್ವಾಗತ. ಬೀಚಿ.